ನೀವು ತೊಗೊಂಡೋಗಿ ಇನ್ನೊಂದು ಡೆಲ್ಲಿ ಮಾಡಬೇಕು ಅಂದ್ಕೊಂಡಿದ್ದೀರಾ ನಮ್ಮ ಬೆಂಗಳೂರನ್ನ ನೆಮ್ಮದಿಯಾಗಿ ಜೀವನ ನಡೆಸೋದಕ್ಕೆ ಅಲ್ಲಿರುವಂತಹ ಹಳ್ಳಿ ಮನೆಗಳು ಉತ್ತಮನ ಅಥವಾ AI ಮನೆಗಳು? AI ಮನೆಗಳಿಂದ ಏನು ಉಪಯೋಗ ಇದೆ? ಈಗ ಇರೋಂಥ ಅಷ್ಟು ಕಾಡನ್ನ ಕಡಿದ್ಬಿಟ್ಟು ನೀವು ಉದ್ಯಾನವನ ಮಾಡಿದರೆ ಅಲ್ಲಿ ಗಾಳಿ ಬರುತ್ತಾ? ನಮಗೆ ಉಸಿರಾಡೋದಕ್ಕೆ ಒಳ್ಳೆ ಗಾಳಿ ಬರುತ್ತಾ? ಹಾಯ್ ಹೆಲೋ ಫ್ರೆಂಡ್ಸ್, ನನ್ನ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮಗೆ ಸ್ವಾಗತ. ಈಗ ಇವರು ಇಲ್ಲಿ ಒಂದು AI ಟೌನನ್ನು ರಚಿಸ್ತಾರೆ ಅಂತಲ್ಲ, AI ಇಂಟಿಗ್ರೇಟೆಡ್ ಟೌನ್ಶಿಪ್ನ ರಚಿಸಕ್ಕೆ ಹೋಗ್ತಾ ಇದ್ದಾರಲ್ಲ, ಅಲ್ಲಿ ಏನೇನೆಲ್ಲ ಇರುತ್ತೆ ಅಂತ ಇವರು ಒಂದಿಷ್ಟು ಪ್ರಾಜೆಕ್ಟ್ಸ್ನ ರಿಲೀಸ್ ಮಾಡಿದ್ದಾರೆ. ಅದರೊಳಗೆ AI ಕಂಪ್ನಿಗಳಿರ್ತವಂತೆ, IT ಪಾರ್ಕ್ಸ್ ಇರ್ತವಂತೆ, ಸ್ಟಾರ್ಟಪ್ ಹಬ್ಸ್ ಇರ್ತವಂತೆ, ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಇರ್ತವಂತೆ, ಹಾಸ್ಪಿಟಲ್ಸ್ ಇರ್ತವಂತೆ, ಅದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಸ್ ಇರ್ತವಂತೆ, ಮತ್ತು ಶಾಪಿಂಗ್ ಮಾಲ್ಸ್ ಇರ್ತವಂತೆ, ಗಾರ್ಡನ್ಸ್ ಇರ್ತವಂತೆ ಅಂತೆಲ್ಲ ಇವರು ಇಷ್ಟೊಂದು ಏನಂದರೆ ಒಂದು ಬೈ ಒಂದು ಪ್ರಾಜೆಕ್ಟ್ಸ್ನ ಕೊಟ್ಕೊತ ಹೋಗಿದ್ದಾರೆ. ಬಟ್ AI ಮನೆಗಳು ಬೇಕಾ ನಮಗೆ ಆರಾಮಾಗಿ ಸುಖದಾಯಕವಾಗಿ ಜೀವನ ನಡೆಸೋದಕ್ಕೆ, ನೆಮ್ಮದಿಯಾಗಿ ಜೀವನ ನಡೆಸೋದಕ್ಕೆ ಅಲ್ಲಿರುವಂತಹ ಹಳ್ಳಿ ಮನೆಗಳು ಉತ್ತಮನ ಅಥವಾ AI ಮನೆಗಳು? AI ಮನೆಗಳಿಂದ ಏನು ಉಪಯೋಗ ಇದೆ? ಅದು ನಮಗೆ ಒಂದಲ್ಲ ಒಂದು ದಿನ ಅದು ನಮ್ಮ ಕುತ್ತಿಗೆಗೆ ಬಂದು ನಿಲ್ಲಿಸುತ್ತೆ, ನಮ್ಮನ್ನೇ ಅದು ನಾಶ ಮಾಡುತ್ತೆ ಅನ್ನೋದು ನಮಗೂ ಗೊತ್ತು. ಇವತ್ತು AI ಬಂದು ಎಷ್ಟೋ ಜನರ ಕೆಲಸನ ಅದು ಕಿತ್ಕೊಂಡಿದೆ ಅನ್ನೋದು ನಮಗೆ ಗೊತ್ತು. ಅಂಥದ್ರ ಮೇಲೆ ಇವರು AI ಮನೆಗಳನ್ನು ಕಟ್ತಾರಂತೆ, IT ಪಾರ್ಕ್ ಮಾಡ್ತಾರಂತೆ. IT ಪಾರ್ಕ್ ಯಾಕೆ ಮಾಡ್ತೀರಾ ನೀವು? ಬೇರೆ ಬೇರೆ ಸ್ಟೇಟಿಂದ ಬಂದು ಜನ ಇಲ್ಲಿ ಎಲ್ಲನೂ ಒಂದು ಕಡೆ ಗುಡ್ಡೆ ಹಾಕಿಬಿಟ್ಟು ಅವರಿಗೆ ನಾವು ಜಾಬ್ ಕೊಡೋದಂತೆ. ಇಲ್ಲಿ ಇರೋರಿಗೇ ನೀವು ಸರಿಯಾಗಿ ಜಾಬ್ ಕೊಡೋಕ್ಕಾಗ್ತಾ ಇಲ್ಲ. ಇಲ್ಲಿ ಇರೋರನ್ನೇ ಬಳ್ಳಾರಿ, ಚಿತ್ರದುರ್ಗ, ದಾವಣಗೆರೆ, ಮತ್ತು ನಮ್ಮ ಹುಬ್ಬಳ್ಳಿ ಧಾರವಾಡ, ಉತ್ತರ ಕನ್ನಡ, ರಾಯಚೂರು, ಬೀದರು, ಗುಲ್ಬರ್ಗ, ಇವೆಲ್ಲ ಡಿಸ್ಟ್ರಿಕ್ಸ್ ನಿಮಗೆ ಕಾಣ್ತಾನೇ ಇಲ್ಲ. ಇಲ್ಲಿಂದ ಬರ್ತಾ ಇರೋ ಜನ ಎಲ್ಲರೂ ಪಾಪ ಇಲ್ಲಿ ಇಂಜಿನಿಯರಿಂಗ್ ಮಾಡಿರೋರಾಗಿರ್ಬೋದು, MBA, MCA, ಏನೇ BA ಮಾಡಿರೋರಾಗಿರ್ಬೋದು, ಯಾರೇ ಆಗಲಿ ಇಲ್ಲಿ ಕೆಲಸ ಇಲ್ಲ ಅಂತ ಹೇಳಿಬಿಟ್ಟು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ನೀವು ಅದೇ ಒಂದು ಇಂಟಿಗ್ರೇಟೆಡ್ ಟೌನ್ಶಿಪ್ನ ಇಲ್ಲಿ ಮಾಡಿಬಿಟ್ರೆ ಇಲ್ಲಿ ನಮ್ಮ ಸುತ್ತಮುತ್ತ ಇರುವಂತಹ ಡಿಸ್ಟಿಕ್ನವರು ಅಲ್ಲಿಗೆ ಯಾಕೆ ಬರ್ತಾರೆ? ನೀವು ಬರೀ ಜಸ್ಟ್ ನೀವು ಫಾರ್ಚುನರ್ ಕಾರಲ್ಲಿ ಅಲ್ಲಿಂದ ಇಲ್ಲಿ ತನಕ ಬರ್ತೀರ. ಇಲ್ಲ ಅಂತಂದರೆ ನೀವು ಫ್ಲೈಟ್ ಒಳಗೆ ಅಲ್ಲಿಂದ ಇಲ್ಲಿಗೆ ಒನ್ ಅವರ್ ಅಥವಾ ಒಂದು 30 ಮಿನಿಟ್ಸ್ 60 ಮಿನಿಟ್ಸಲ್ಲಿ ಇಲ್ಲಿ ಬಂದು ಇಳಿದು ಇಲ್ಲಿ ಹಾಯ್ ಬಾಯ್ ಅಂತ ಫಂಕ್ಷನ್ ಮಾಡಿ ಹೋಗ್ಬಿಡ್ತೀರ. ಅದೇ ನಾವು ಇಲ್ಲಿಂದ ಅಲ್ಲಿಗೆ ಜಾಬ್ ಮಾಡೋಕ್ಕೆ ಹೋಗ್ತೀವಲ್ಲ, ಇಡೀ ರಾತ್ರಿನೂ ಬಸ್ ಒಳಗೆ ಅಲ್ಲಿ ತನಕ ಟ್ರಾವೆಲ್ ಮಾಡ್ತೀವಿ, ಮತ್ತು ಬೆಳಗ್ಗೆ ಎದ್ದು ಡ್ಯೂಟಿಗೆ ಜಾಯ್ನ್ ಆಗಿ ಡ್ಯೂಟಿ ಮಾಡ್ತೀವಿ. ಇಲ್ಲಿಂದ ಮನೆಯೆಲ್ಲ ಬಿಟ್ಟು ನಾವು ಇಲ್ಲಿಂದ 10-12 ಅಥವಾ 8-9 ತಾಸು ಜರ್ನಿ ಮಾಡಿ ಅಲ್ಲಿಗೆ ಹೋಗಿ ನಮ್ಮ ಫ್ಯಾಮಿಲಿನೆಲ್ಲ ಬಿಟ್ಟು ದುಡಿಯೋದಕ್ಕೋಸ್ಕರ ಅಲ್ಲಿಗೆ ಹೋಗಿ ಅಲ್ಲಿಂದ ದುಡ್ಡನ್ನ ಮನೆಗೆ ಕಳಿಸ್ತೀವಿ. ನೀವು ಅದನ್ನೇ ಇಂಟಿಗ್ರೇಟೆಡ್ ಟೌನ್ಶಿಪ್ಪು ಅಥವಾ ನೀವು ಅಷ್ಟು ಜಾಬ್ ಕೊಡಬೇಕು ಅನ್ನೋ ನಿಮ್ಗೆ ಉದ್ದೇಶ ಇದ್ದಿದ್ರೆ ಈ ಕಡೆ ತೊಗೊಂಬಂದು ನೀವು ಈ ಕಡೆ ಅದನ್ನೆಲ್ಲ ಇಂಪ್ರೂವ್ ಮಾಡಿ. ಸೊ ಅವಾಗೇನಾಗುತ್ತೆ ಅಂದರೆ ನಮ್ಮ ಯೂತ್ಸ್ ಯಾರೂ ಆ ಕಡೆ ಹೋಗಲ್ಲ. ಸೊ ಅವಾಗೇನಾಗುತ್ತೆ, ನಿಮ್ಗೆ ಅರ್ಧಕ್ಕರ್ಧ ಏನಂದರೆ ಟ್ರಾಫಿಕ್ ಸಮಸ್ಯೆ ಅರ್ಧಕ್ಕರ್ಧ ಅಲ್ಲೇ ಕಡಿಮೆ ಆಗಿಬಿಡುತ್ತಾ, ಇಲ್ಲಿಂದ ಅಲ್ಲಿಗೆ ವಲಸೆ ಬರೋರು ಕಡಿಮೆ ಆಗುತ್ತಾ, ಅದು ನಿಮಗೆ ಒಂದು ಏನಂದರೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಸೊ ನೀವು ಈ ಕಡೆ ಆದಷ್ಟು ಒತ್ತು ಕೊಡಿ ಅನ್ನೋದು ನಮ್ಮ ಒಂದು ಕಳಕಳಿ ಅಷ್ಟೇ. ಆಮೇಲೆ ಶಾಪಿಂಗ್ ಮಾಲ್ಸ್ ಯಾರಿಗೆ ಬೇಕ್ರಿ? ನಿಮ್ಮ ಶಾಪಿಂಗ್ ಮಾಲ್ಸ್ ಜನಕ್ಕಲ್ಲಿ ತಿನ್ನಕ್ಕೆ ಅನ್ನನೇ ಇಲ್ಲ ಅಂತಂದಾಗ ನೀವು ಶಾಪಿಂಗ್ ಮಾಲ್ಸ್ ಮಾಡಿ ಏನು ಪ್ರಯೋಜನ? ಆಮೇಲೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಸ್ ಅಂತೆ. ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಡ್ತೀರಾ ಸರಿ, ಈಗ ಅಲ್ಲಿ ಬಿಡದಿಲಿ ಜನರದ್ದೆಲ್ಲ ಲ್ಯಾಂಡ್ ಅಕ್ವಿಸಿಷನ್ ಮಾಡ್ಕೊಂಡು ಅವ್ರಿಗೆ ಇಷ್ಟಿಷ್ಟು ದುಡ್ಡು ಕೊಟ್ಟಿರಲ್ಲ, ಅವರು ನಾಳೆ ದಿನ ಅದೇ ಹಾಸ್ಪಿಟಲಿಗೆ ಬಂದರೆ ನೀವು ಸೇರಿಸ್ಕೊತೀರಾ ಅವ್ರನ್ನ? ಹಾಸ್ಪಿಟಲಲ್ಲಿ ಅವರಿಗೆ ಚಿಕಿತ್ಸೆ ಕೊಡಿಸ್ತೀರಾ? ಅವ್ರ ಹತ್ರ ದುಡ್ಡಿಲ್ಲ ಅಂದರೆ ನೀವು ಅದೇ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಚಿಕಿತ್ಸೆ ಕೊಡಿಸ್ತೀರಾ? ಎಷ್ಟು ಗೌರ್ಮೆಂಟ್ ಹಾಸ್ಪಿಟಲ್ಸ್ಗಳು ಕ್ಲೀನ್ ಆಗಿದೆ, ಎಷ್ಟು ಗೌರ್ಮೆಂಟ್ ಹಾಸ್ಪಿಟಲ್ಸಲ್ಲಿ ಫೆಸಿಲಿಟೀಸ್ ಇದೆ ಅಂತ ನೀವು ನನಗೆ ಆನ್ಸರ್ ಮಾಡಿ. ನೀವು ಈ ವಿಡಿಯೋನ ಯಾರೆಲ್ಲ ನೋಡ್ತಿದ್ದೀರಾ, ಯಾರೆಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ಸಿಗೆ ಹೋಗಿದ್ದೀರಾ, ಅಲ್ಲಿ ನಿಮಗೆ ಒಳ್ಳೆ ಚಿಕಿತ್ಸೆ ಸಿಕ್ಕಿದೆ, ನಾನು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಫುಲ್ ಗುಣಮುಖ ಆಗಿ ಬಂದಿದ್ದೀನಿ ಅನ್ನೋರಿದ್ದರೆ ಅದನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಫಸ್ಟು ಗೌರ್ಮೆಂಟ್ ಹಾಸ್ಪಿಟಲ್ಸ್ ಈಗಿರೋಂಥ ಹಾಸ್ಪಿಟಲ್ಸ್ನ ಫಸ್ಟು ಫೆಸಿಲಿಟೀಸ್ ಕೊಟ್ಟು ಒಳ್ಳೆ ಡಾಕ್ಟರ್ಸ್ನ ಅಲ್ಲಿಗೆ ಹಾಕ್ರಿ, ಒಳ್ಳೆ ಕೆಲಸ ಮಾಡೋದಕ್ಕೆ ಹೇಳಿ, ಅಲ್ಲಿ ಒಳ್ಳೆ ಮೆಡಿಸನ್ಸ್ನ ಕೊಡಿ, ಫ್ರೀ ಮೆಡಿಸನ್ಸ್ನ ಕೊಡಿ. ಅಲ್ಲಿಗೆ ಹೋದ್ರೂ ಚೀಟಿ ಮಾಡಿಸಿ ಅಂತ ಇಷ್ಟಂತ ದುಡ್ಡು ತೊಗೊತೀರಾ, ಅಲ್ಲಿಗೆ ಹೋದ್ರೂ ಸ್ಕ್ಯಾನ್ ಮಾಡಿಸಿ ಅಂತ ದುಡ್ಡು ತೊಗೊತೀರಾ. ಅದೆಲ್ಲ ಹಾಳಾಗೋಗ್ಲಿ, ಅದೆಲ್ಲ ಮಾಡಿಸಿದ ಮೇಲೂ ನಮ್ಗೆ ಹುಷಾರಾಗುತ್ತಾ? ಆಗಲ್ಲ. ಅಲ್ಲಿ ಜಸ್ಟ್ ನಮ್ಗೆ 10 ನಿಮಿಷ ಉಸಿರಾಡೋಕ್ಕಾಗಲ್ಲ ಅಂತ ಒಂದು ಪರಿಸ್ಥಿತಿ ಇದೆ. ನಾನು ನಿಮಗೆ ನಮ್ಮ ಧಾರವಾಡದ ಸಿವಿಲ್ ಹಾಸ್ಪಿಟಲ್ ಬೇಕಾದ್ರೆ ನಿಮಗೆ ವಿಡಿಯೋ ಮಾಡಿ ನಾನು ತೋರಿಸ್ತೀನಿ ಒಂದಿನ. ಆ ಹಾಸ್ಪಿಟಲ್ಗೆ ಹೋದರೆ ರೋಗಿ ಜೊತೆಗೆ ಇನ್ನೊಬ್ರು ಹೋಗಿರ್ತಾರಲ್ಲ, ಅವ್ರಿಗೆ ಇನ್ನೊಂದು ಯಾವ್ದಾದ್ರು ರೋಗ ಬರುತ್ತೆ.
ಆ ಥರ ನಮ್ಮ ಹಾಸ್ಪಿಟಲ್ನ ಮೇಂಟೈನ್ ಮಾಡಿದ್ದಾರೆ. ಆ ಥರದ ಜನ ಅಲ್ಲಿ ಕಿಕ್ಕಿರಿದು ಬಿಟ್ಟಿರ್ತಾರೆ. ಅಷ್ಟು ನಾ ಹೇಳಕ್ಕೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ನಾನು ನೋಡಿದ್ದೀನಿ ಇದನ್ನು ಕಣ್ಣಾರೆ. ಯಾಕಂದರೆ ಸ್ವಲ್ಪ ಪರವಾಗಿಲ್ಲ, ನಮ್ಮ ಸೌತ್ ಕರ್ನಾಟಕ ಕಡೆ ಸ್ವಲ್ಪ ಹಾಸ್ಪಿಟಲ್ಸ್ ಎಲ್ಲ ಮೇಂಟೈನ್ ಮಾಡಿದ್ದಾರೆ. ನಾ ಯಾವಾಗ ಈ ಕಡೆ ನಾರ್ತ್ ಕರ್ನಾಟಕ ಬಂದನಲ್ಲ, ಆವಾಗ ನೋಡೋಣ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಟ್ರೈ ಮಾಡೋಣ ಅಂತ ಹೇಳಿ ಕರ್ಕೊಂಡು ಹೋದರೆ, ನಾವೇನಾದ್ರು ಸ್ವಲ್ಪ ಕೆಮ್ಮು ಅಥವಾ ಶೀತ ಆಗಿ ನಾವೇನಾದ್ರು ಹೋಗಿದ್ರೆ ಅಲ್ಲಿ ಇನ್ನೊಬ್ರಿಗೂ ಕೆಮ್ಮು ಶೀತ ಅಥವಾ ಜ್ವರ ಮಾಡ್ಕೊಂಡು ವಾಪಸ್ ಬಂದಿದ್ದೀವಿ. ಅದನ್ನು ತುಂಬ ಸರಿ ಅನುಭವಿಸಿದ್ದೀವಿ ನಾವು. ಸೊ ಫಸ್ಟ್ ನಾ ಹೇಳೋದೇನೆಂದರೆ, ಫಸ್ಟ್ ಈಗಿರೋಂಥ ಹಾಸ್ಪಿಟಲ್ಸ್ನ ಸರಿ ಮಾಡಿ, ಹಳ್ಳಿಗಳ ಕಡೆ ಇರುವಂಥ ಹಾಸ್ಪಿಟಲ್ಸ್ನ ಸರಿ ಮಾಡಿ. ನೀವು ಹಳ್ಳಿಲೆಲ್ಲ ಸರಿ ಮಾಡಿದರೆ ಇಲ್ಲಿಂದ ಯಾರೂ ನಿಮ್ಗೆ ಬೆಂಗಳೂರು ತನಕ ಬರಲ್ಲ. ಆವಾಗ ನಿಮ್ಗೆ ಅರ್ಧ ಟ್ರಾಫಿಕ್ ಸಮಸ್ಯೆ ಕಡಿಮೆ ಆಗುತ್ತೆ. ಅದನ್ನು ಫಸ್ಟು ಗಮನ ಕೊಡಿ. ಆಮೇಲೆ ಹಸಿರು ಉದ್ಯಾನವನಗಳನ್ನು ಮಾಡ್ತಾರಂತೆ. ಹಸಿರು ಉದ್ಯಾನವನ ಮಾಡೋದು ಯಾಕ್ರಿ? ನೀವು ಈಗಿರೋಂಥ ಅಷ್ಟು ಕಾಡನ್ನ ಕಡಿದ್ಬಿಟ್ಟು ನೀವು ಉದ್ಯಾನವನ ಮಾಡಿದರೆ ಅಲ್ಲಿ ಗಾಳಿ ಬರುತ್ತಾ? ನಮಗೆ ಉಸಿರಾಡೋದಕ್ಕೆ ಒಳ್ಳೆ ಗಾಳಿ ಬರುತ್ತಾ? ನೀವು ತೊಗೊಂಡೋಗಿ ಇನ್ನೊಂದು ಡೆಲ್ಲಿ ಮಾಡಬೇಕು ಅಂದ್ಕೊಂಡಿದ್ದೀರಾ ನಮ್ಮ ಬೆಂಗಳೂರನ್ನ. ನಾನು ಈ ವಿಡಿಯೋ ಮೂಲಕ ನಿಮಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ರೈತರೆಲ್ಲ ಒಗ್ಗೂಡಿ ದಂಗೆ ಹೇಳೋದಕ್ಕಿಂತ ಮುಂಚೆ ಈ ಟೌನ್ಶಿಪ್ನ ಒಂದು ಪ್ರಾಜೆಕ್ಟ್ ಏನಿದೆಯಲ್ಲ, ಇದನ್ನು ಇಲ್ಲಿಗೆ ಕೈ ಬಿಟ್ಬಿಡಿ. ಬೇರೆ ಕಡೆ ಎಲ್ಲಾದರೂ ಮಾಡೋದಕ್ಕೆ ಇದನ್ನ ಯೋಚನೆ ಮಾಡಿ, ಅಥವಾ ಈಗಿರುವಂತಹ ಸಮಸ್ಯೆಗಳಿಗೆ ಪರಿಹಾರ ಕೊಡೋದಕ್ಕೆ ಆದಷ್ಟು ಗಮನ ಕೊಡಿ. ಈಗಿರೋಂತಹ ಸ್ಕೂಲ್ಸ್ನ ಡೆವಲಪ್ ಮಾಡಿ, ಈಗಿರುವಂತಹ ಏನಿದೆ ಹೈ ಫೀಸ್ ಮೋಡ್ ಏನಿದೆಯಲ್ಲ ಅದನ್ನು ಕಡಿಮೆ ಮಾಡಿ. ಅದರಿಂದ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ. ಆಮೇಲೆ ಈಗಿರುವಂತಹ ಅನ್ಎಂಪ್ಲಾಯ್ಮೆಂಟ್ನ ಆದಷ್ಟು ಕಡಿಮೆ ಮಾಡೋದಕ್ಕೆ ಟ್ರೈ ಮಾಡಿ. ಆಮೇಲೆ ಈಗಿರುವಂತಹ ಹಾಸ್ಪಿಟಲ್ಸ್ನ ಆದಷ್ಟು ಕ್ಲೀನಾಗಿ ಟೈಡಿಯಾಗಿ ಮೇಂಟೈನ್ ಮಾಡಿ. ಆಮೇಲೆ ಅಲ್ಲಿಗೆ ಒಳ್ಳೊಳ್ಳೆ ಡಾಕ್ಟರ್ಸ್ನ, ಒಳ್ಳೊಳ್ಳೆ ಫೆಸಿಲಿಟಿನ, ಒಳ್ಳೊಳ್ಳೆ ಮಷಿನರೀಸ್ನ ಕೊಡಿಸೋದಕ್ಕೆ ಟ್ರೈ ಮಾಡಿ. ಆಮೇಲೆ ಆದಷ್ಟು ಹೆಣ್ಣು ಮಕ್ಕಳ ಒಂದು ಎಂಪ್ಲಾಯ್ಮೆಂಟ್ ಬಗ್ಗೆ ಗಮನ ಕೊಡಿ. ಆಮೇಲೆ ಈಗ ನಮ್ಮ ಕರ್ನಾಟಕದೊಳಗೆ ಅಥವಾ ಎಲ್ಲ ಕಡೆ ಆಗ್ತಾ ಇರುವಂತಹ ಹೆಣ್ಣು ಮಕ್ಕಳ ದೌರ್ಜನ್ಯ ಆಗಿರ್ಬೋದು, ರೇಪ್ ಆಗಿರ್ಬೋದು, ಮರ್ಡರ್ ಆಗಿರ್ಬೋದು, ಇಂಥದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಆಮೇಲೆ ಏನು ಬಿಡದಿ ಟೌನ್ಶಿಪ್ನ ನೀವು ಕೈ ಬಿಡಲಿಲ್ಲ ಅಂತಂದರೆ ಎಲ್ಲ ಜನನೂ ದಂಗೆ ಎದ್ದು, ಎಲ್ಲ ರೈತರು ದಂಗೆ ಎದ್ದು ನಿಮ್ಮನ್ನು ಕಲ್ಲಿಂದ ಹೊಡೆದು ಅಟ್ಟೋದಂತೂ ಗ್ಯಾರಂಟಿ ಅಂತ ನಾನು ಹೇಳ್ತೀನಿ. ನಿಮ್ಗೆ ಅಷ್ಟು ಮೀರಿ ಮಾಡಬೇಕು, ಇಲ್ಲ ನಾನು ಮಾಡಲೇಬೇಕು ಅನ್ನೋದಿದ್ದರೆ ನಾನು ಈಗ ಹೇಳಿರೋಂಥ ಎಲ್ಲ ಕೆಲಸನೂ ಸ್ವಲ್ಪ ಮಾಡೋದ್ರ ಕಡೆ ಗಮನ ಕೊಡಿ. ನಮ್ಮ ಕಡೆಯೂ ಒಂದು ಸ್ವಲ್ಪ ಅಭಿವೃದ್ಧಿ ಮಾಡೋದನ್ನು ಆದಷ್ಟು ಗಮನದಲ್ಲಿಟ್ಕೊಳ್ಳಿ. ಉತ್ತರ ಕರ್ನಾಟಕದ ಜನ ದಂಗೆ ಎದ್ರು ಅಂತಂದರೆ ಪ್ರತ್ಯೇಕ ರಾಜ್ಯ ಬೇಕು ಅಂತ ಕೇಳೋದಂತೂ ಖಂಡಿತ ಖಂಡಿತ ಖಂಡಿತ. ಸೊ ಹೀಗೆ ಎಚ್ಚೆತ್ಕೊಂಡು ಈಗಿರುವಂತಹ ಕೆಲಸನ ಆದಷ್ಟು ಅಚ್ಚುಕಟ್ಟಾಗಿ ಮಾಡಿ ನಿಭಾಯಿಸಿ. ಇಲ್ಲ ಅಂತಂದರೆ ಜನ ಮುಂದಿನ ಎಲೆಕ್ಷನ್ ಸದ್ಯದಲ್ಲೇ ಬರೋದಿದೆ, ಆವಾಗ ನಿಮಗೆ ಅವರು ಉತ್ತರ ಕೊಡ್ತಾರೆ. ಉತ್ತರ ಕೊಡಲೇಬೇಕು, ಜನ ಎಚ್ಚೆತ್ಕೊಳ್ಳೇಬೇಕು. ಜನ ಆದಷ್ಟು ಬುದ್ಧಿವಂತರಾಗ್ರಿ. ಇಂತಹ ಒಂದು ನಾನು ಹೇಳಲ್ಲ ಬಾಯ್ಬಿಟ್ಟು ಓಟ್ ಹಾಕೋದಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಿ. ಇಲ್ಲಾಂದ್ರೆ ಓಟ್ ಹಾಕೋಕೆ ಹೋಗಬೇಡಿ. ಇಂಥ ಜನ ಇದ್ದರು ನಿಮ್ಮ ಕಡೆ ಅಂತಂದರೆ ಅವ್ರಿಗೆ ಓಟ್ ಮಾಡೋದಕ್ಕೆ ಹೋಗಬೇಡಿ. ನಾವು ಆದಷ್ಟು ಎಚ್ಚೆತ್ಕೋಬೇಕು. ನಾನು ಇನ್ನೊಂದು ವಿಷಯ ಏನು ಹೇಳೋಕ್ಕೆ ಹೋಗ್ತಿದ್ದೆ ಅಂದರೆ, ಆವಾಗಲೇ ನೆನಪಾಯ್ತು ನನಗೆ. ಇಷ್ಟೆಲ್ಲ ಈಗ ಗೌರ್ಮೆಂಟ್ ಇದನ್ನೆಲ್ಲ ಮಾಡೋದಕ್ಕೆ 30,000 ಕೋಟಿ ದುಡ್ಡು ಬೇಕಂತೆ. ಈಗ ಜನಕ್ಕೆ ಅವರು ಲ್ಯಾಂಡಿಗೆ ಇಷ್ಟು ದುಡ್ಡು ಅಂತ ಕೊಡ್ತಾರೆ, ತೆಂಗಿನ ಮರಕ್ಕೆ ಇಷ್ಟು ದುಡ್ಡು, ಮಾವಿನ ಮರಕ್ಕೆ ಇಷ್ಟು ದುಡ್ಡು ಅಂತ ಕೊಡ್ತಾರಲ್ಲ. ಇವನ್ನೆಲ್ಲ ಉರುಳಿಸಿದ ಮೇಲೆ ನಿಮ್ಗೆ ತೆಂಗು ಎಲ್ಲಿಂದ ಬರುತ್ತೆ, ಮಾವು ಎಲ್ಲಿಂದ ಬರುತ್ತೆ? ಅದನ್ನು ಮತ್ತೆ ಕಾಸ್ಟ್ಲಿ ಮಾಡಿ ಬೇರೆ ಕಡೆಯಿಂದ ತರಿಸ್ಕೊತೀರ ನೀವು. ಓಕೆನಾ? ಈಗ ನೀವು ನಿಮ್ಮ ಸರ್ಕಾರ ಬರಬೇಕಾದ್ರೆ ನೀವು ಎಷ್ಟೆಲ್ಲ ಯೋಜನೆಗಳನ್ನು ಜಾರಿಗೆ ತಂದ್ರಿ. ಯಾರು ಹೇಳಿದ್ರು ನಿಮ್ಗೆ ಇಷ್ಟೆಲ್ಲ ಯೋಜನೆಗಳನ್ನು ಜಾರಿಗೆ ತೊಗೊಂಬರ್ರಿ? ನೀವು 10 kg ರೈಸ್ ಕೊಡ್ತೀರ ಬಡವರಿಗೆ. ಆ ರೈಸ್ ಯಾರಿಗ್ರಿ ತಿನ್ನೋಕ್ಕಾಗತ್ತೆ? ನಿಮ್ಮ ಮನೆಗೆ ತೊಗೊಂಡೋಗಿ 1 ದಿನ ಅದರೊಳಗೆ ಅನ್ನ ಮಾಡಿ ಊಟ ಮಾಡಿರಿ, ಗೊತ್ತಾಗುತ್ತೆ ನಿಮಗೆ ಅದು ಎಷ್ಟು ಗುಣಮಟ್ಟದ ರೈಸನ್ನು ನೀವು ಕೊಡ್ತಾ ಇದ್ದೀರಾ ಅಂತ. ಅದನ್ನು ತಿಂದಂತಹ ಮಕ್ಕಳು ಹೇಗೆ ತಾನೇ ಅವರು ಗಟ್ಟಿಯಾಗಿ ಬೆಳೆಯೋದಕ್ಕಾಗುತ್ತೆ? ಹೇಗೆ ತಾನೇ ಅವರು ಸಂಪೂರ್ಣ ವಿಕಸಿತವಾಗಿ ಮಕ್ಕಳು ಬೆಳೆಯೋದಕ್ಕೆ ಸಾಧ್ಯ ಅನ್ನೋದನ್ನು ನೀವು ಉತ್ತರ ಕೊಡಿ. ಹಾಗೆಯೇ ಆ ಮಕ್ಕಳನ್ನೇ ನೀವು ಕೊಟ್ಟಿರುವಂತಹ ಸ್ಕೂಲ್ಗಳಲ್ಲಿ, ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಓದಿ ನಮ್ಮ ದೇಶನ, ನಮ್ಮ ಒಂದು ನಾಡನ್ನು ಹೇಗೆ ತಾನೇ ಮುಂದುವರಿಸೋದಕ್ಕೆ ಸಾಧ್ಯ ಅಂತ ನೀವು ನನಗೆ ಆನ್ಸರ್ ಮಾಡಿ. ಓಕೆನಾ? ಅದಾದಮೇಲೆ 2,000 ರೂಪಾಯಿ ದುಡ್ಡು ಹಾಕ್ತಿದ್ದೀರಾ. 2,000 ರೂಪಾಯಿ ದುಡ್ಡಿಂದ ಏನು ಮಾಡೋದಕ್ಕೆ ಸಾಧ್ಯ? ಒಬ್ಬಳು ಲೇಡಿ ಏನು ಇಡೀ ಮನೆ ತೂಗ್ಸೋಕ್ಕಾಗತ್ತೆ 2,000 ರೂಪಾಯಿಂದ? ಎಷ್ಟೋ ಮನೆಗಳಲ್ಲಿ ಗಂಡು ಮಕ್ಕಳೇ ಇರಲ್ಲ. ಗಂಡ ಕುಡಿದು ಹೆಂಡ್ತಿನ ಹೊಡೆದು ಬಿಟ್ಟು ಕಳಿಸಿರ್ತಾನೆ. ಎಷ್ಟೋ ಮನೆಗಳಲ್ಲಿ ನಾನು ನೋಡಿದ್ದೀನಿ ಇದನ್ನು. ಸೊ ಅವಳೇ ಮಕ್ಕಳನ್ನ ಸಾಕ್ತಾ ಇರ್ತಾಳೆ. ನಿಮ್ಮ 2,000 ರೂಪಾಯಿ ಭಿಕ್ಷೆ ಅವಳಿಗೆ ಎಲ್ಲೂ ಸಾಲಲ್ಲ. ಸೊ ಇಂಥವೆಲ್ಲ ಗಿಮಿಕ್ ಮಾಡೋದು ಬದಲು ಹೆಣ್ಣು ಮಕ್ಕಳಿಗೆ ಉದ್ಯೋಗ ಕೊಡಿಸೋದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಅದಾದಮೇಲೆ ನೀವು ಏನು ಫ್ರೀ ಬಸ್ ಅಂತ ಮಾಡಿದ್ದೀರಲ್ಲ,
ಅದರಲ್ಲಿ ಕೆಲಸ ಮಾಡ್ತಾ ಇರುವಂತಹ ಕಂಡಕ್ಟರ್ನ ಮತ್ತು ಡ್ರೈವರ್ಸ್ಗಳನ್ನ ಕರೆದು ಒಂದು ದಿನ ಮೀಟಿಂಗ್ ಮಾಡಿ, ನೀವು ಈ ಕೆಲಸದಲ್ಲಿ ಖುಷಿಯಾಗಿದ್ದೀರಾ, ಖುಷಿಯಾಗಿ ಕೆಲಸ ಮಾಡ್ತಿದ್ದೀರಾ ನೀವು ಅಂತ ಒಂದೇ ಒಂದು ಸರಿ ಕೇಳಿ. ಇಲ್ಲ ಅಂತಂದರೆ ಜಸ್ಟ್ ಒಂದು ದಿನ ನೀವು ಶಿವಮೊಗ್ಗದಿಂದ ಹುಬ್ಳಿ ಧಾರವಾಡಕ್ಕೆ ಡೈರೆಕ್ಟ್ ಬಸ್ ಬರುತ್ತಲ್ಲ, ಅದರೊಳಗೆ ಒಂದು ದಿನ ನೀವು ಬರೆದಿದ್ರಿಲ್ಲ, ನಿಮ್ಮ ಪಿ ಏನೋ ಅವ್ನ ಕೆಳಗೆ ಇನ್ನೊಬ್ಬ ಕೆಲಸ ಮಾಡ್ತಿರ್ತಾನಲ್ಲ ಅವನನ್ನಾದರೂ ಕಳಿಸಿ ನೋಡಿ. ಒಂದಿನ ಬಸ್ ಒಳಗೆ ಇಲ್ಲಿಂದ ಅಲ್ಲಿಗೆ ಟ್ರಾವೆಲ್ ಮಾಡೋದಕ್ಕೆ ಹೇಳಿ. ಒಬ್ಬಳು ಗರ್ಭಿಣಿ ಹೆಂಗಸು ಅಥವಾ ವಯಸ್ಸಾದವರು ಯಾರಾದರೂ ಆ ಬಸ್ ಒಳಗೆ ಟ್ರಾವೆಲ್ ಮಾಡೋಕ್ಕಾಗತ್ತಾ ಅಂತ ನೀವೇ ಒಂದು ದಿನ ಪರೀಕ್ಷೆ ಮಾಡಿ ನೋಡಿ. ಆಗುತ್ತೆ ಅಂತ ಅನಿಸಿದರೆ ನೀವು ಅದನ್ನು ಕಂಟಿನ್ಯೂ ಮಾಡಿ. ಯಾಕಂದರೆ ನೀವು ಈಗೇನು ಫ್ರೀ ಬಸ್ ಮಾಡಿದಿರಲ್ಲ ಅದರಿಂದ ಎಷ್ಟೋ ಜನಕ್ಕೆ ಅನುಕೂಲವೂ ಇದೆ. ಆದರೆ ಅದರಿಂದ ಅನಾನುಕೂಲ ಏನಾಗ್ತಿದೆ ಅಂದರೆ, ಫ್ರೀ ಇದೆ ಅಂದ ತಕ್ಷಣ ಎಲ್ಲ ಲೇಡೀಸೂ ಫ್ರೀಯಾಗಿ ಆರಾಮಾಗಿ ಆಗಿರ್ಲ ಓಡಾಡ್ತಿದ್ದಾರೆ. ಅದೊಂದಾಯಿತು. ಇದರಿಂದ ಗಂಡು ಮಕ್ಳಿಗೂ ಭಾಳ ತೊಂದರೆ ಆಗ್ತಾಯಿದೆ. ಪ್ರತಿದಿನ ಅವರು ಡ್ಯೂಟಿಗೆ ಹೋಗುವಂಥವ್ರು ತುಂಬಾ ಅನುಭವಿಸ್ತಾ ಇದ್ದಾರೆ ಇದರಿಂದ. ಸೊ ನೀವು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಿದರೆ ನೀವು ಯಾರಿಗೂ ಏನೂ ಫ್ರೀಯಾಗಿ ಕೊಡೋದು ಬೇಡ. ಅವರ ಒಂದು ದುಡಿಮೆ ಅವರೇ ಮಾಡಿಕೊಂಡು ಅವರ ಒಂದು ಖರ್ಚನ್ನು ಅವರೇ ನಿಭಾಯಿಸ್ತಾರೆ. ನೀವು ಫ್ರೀ ಮಾಡಿರೋದ್ರಿಂದ ಅಲ್ಲಿ ಕೆಲಸ ಮಾಡ್ತಾ ಇರುವಂತಹ ಕಂಡಕ್ಟರ್ಸ್ ಜೀವನನ ನೋಡಿದ್ದೀನಿ. ಅದನ್ನು ನಮ್ಮ ಕಣ್ಣಾರೆ ಪಾಪ ನೋಡೋದಕ್ಕಾಗಲ್ಲ, ಅಷ್ಟು ಕಷ್ಟಪಡ್ತಾರೆ ಅವರು. ಅವರು ಲೇಡೀಸಿಗೆ ಎಷ್ಟು ಹೇಳಕ್ಕೆ ಟ್ರೈ ಮಾಡಿದ್ರು ಲೇಡೀಸ್ ಅದನ್ನು ಒಪ್ಕೊಳ್ಳಲ್ಲ, ಮುಂದಕ್ಕೆ ಹೋಗಲ್ಲ. ಅವ್ರು ಆಧಾರ್ ಕಾರ್ಡ್ ತಂದಿರಲ್ಲ ಆದ್ರೂ ಗಲಾಟೆ ಮಾಡ್ತಾರೆ. ಅಷ್ಟು ಕಷ್ಟದ ಕೆಲಸ ಅದಾಗಿದೆ. ಅದನ್ನು ನಾನು ನೋಡಿರೋದ್ರಿಂದ ನಾನು ಈಗ ಇದನ್ನು ವಾಯ್ಸ್ ರೈಸ್ ಮಾಡ್ತಿದ್ದೀನಿ ಅಷ್ಟೇ. ಸೊ ಈ ಎಲ್ಲ ಫ್ರೀ ಬಿಟ್ಟಿ ಭಾಗ್ಯಗಳನ್ನು ಜನಕ್ಕೆ ಆದಷ್ಟು ಕೊಡೋದನ್ನು ಕಡಿಮೆ ಮಾಡಿ. ನೀವು 10 kg ರೈಸ್ ಕೊಟ್ಟು 2,000 ರೂಪಾಯಿ ದುಡ್ಡು ಕೊಟ್ಟರೆ ಏನು ಮಾಡ್ತಾರೆ, ಗಂಡು ಮಕ್ಕಳು ಹಳ್ಳೀಲಿರೋಂಥವ್ರು ಯಾರು ದುಡಿಯೋದಕ್ಕೆ ಹೋಗೋದಿಲ್ಲ. ಅವ್ರೇನು ಮಾಡ್ತಾರೆ, ಅದೇ 2,000 ರೂಪಾಯಿ ಒಳಗೆ ಇಡೀ ತಿಂಗಳು ಜೀವನ ಹೆಂಗೋ ಕಷ್ಟಪಟ್ಟು ತಳ್ತಾರೆ. ಅದೇ 10 kg ರೈಸ್ ತಿಂದ್ಬಿಟ್ಟು ಜೀವನ ನಡೆಸ್ತಾರೆ. ಸೊ ಎಂಪ್ಲಾಯ್ಮೆಂಟ್ನ ಕ್ರಿಯೇಟ್ ಮಾಡಿ ಆದಷ್ಟು ಜನರಿಗೆ ಅವೇರ್ನೆಸ್ನ ಕೊಡೋದಕ್ಕೆ ಟ್ರೈ ಮಾಡಿ. ನಿಮ್ಮ ಕೈಲಾದಷ್ಟು ಒಳ್ಳೆ ಕೆಲಸಗಳನ್ನು ಮಾಡೋದಕ್ಕೆ ಹೋಗಿ. ಅದನ್ನು ಬಿಟ್ಟು ಫಲವತ್ತಾದ ಭೂಮಿನ ತೊಗೊಂಡು ಏನೋ ಜನರೇಟೆಡ್ ಮಾಡೋಕ್ಕೆ ಹೋದರೆ ಜನ ಅಂತೂ ಸುಮ್ಮನಿರೋದಿಲ್ಲ. ಆಮೇಲೆ ಆ್ಯಕ್ಟರ್ಸ್ಗಳು ಆಗಿರ್ಬೋದು, ಯಾರ್ಯಾರು ದೊಡ್ಡ ಐಕಾನ್ಸ್ಗಳಿದ್ದೀರಲ್ಲ, ಇದ್ರ ಬಗ್ಗೆ ಸ್ವಲ್ಪ ವಾಯ್ಸ್ ರೈಸ್ ಮಾಡಿ ಅನ್ನೋದು ನನ್ನ ಒಂದು ಕಳಕಳಿಯ ವಿನಂತಿ. ಯಾಕಂದರೆ ಜನ ನಿಮ್ಮ ಮೂವಿಗಳನ್ನ, ನಿಮ್ಮ ಒಂದು ಒಳ್ಳೆಯ ಕೆಲಸನ ಅಷ್ಟೊಂದು ಗುರುತಿಸಿ ನಿಮಗೆ ಅಷ್ಟೊಂದು ಪ್ರೋತ್ಸಾಹ ಕೊಡ್ತಾರೆ ಅನ್ಬೇಕಾದ್ರೆ ನೀವು ಯಾಕೆ ಜನಕ್ಕೆ ಅಥವಾ ರೈತರಿಗೆ ಕಷ್ಟ ಬಂದಾಗ ಎಲ್ಲೂ ವಾಯ್ಸ್ ರೈಸ್ ಮಾಡೋದಿಲ್ಲ? ಅದು ನಮ್ಮ ಒಂದು ಕರ್ನಾಟಕದಲ್ಲಿ ಇರುವಂತಹ ಒಂದು ಬೇಜಾರಿನ ಸಂಗತಿ ಅಂತಲೇ ಹೇಳ್ಬೋದು. ಸೊ ಎಲ್ಲರೂ ರೈತರ ಪರವಾಗಿ ನಿಂತು ರೈತರಿಗೆ ನ್ಯಾಯ ಕೊಡಿಸೋಣ ಅನ್ನೋದು ನನ್ನ ಒಂದು ಅಂತಿಮವಾದಂತಹ ಮಾತು ಅಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಅಥವಾ ನೆಕ್ಸ್ಟ್ ಮುಂದಿನ ಅಪ್ಡೇಟಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದ, ನಮಸ್ಕಾರ.